ನಮಸ್ಕಾರ ವೀಕ್ಷಕರೇ, ವಿ.ಸಿ. ಪ್ರಾಪರ್ಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಮಹೇಶ್ ಭೂಪತಿ. ವೀಕ್ಷಕರೇ, ನೀವು ನೋಡ್ತಾ ಇರುವಂತಹ ಪ್ರಾಪರ್ಟಿ ನಾರ್ತ್ ಬಿಲ್ಡಿಂಗು ಈಸ್ಟ್ ಡೋರ್ ಅಲ್ಲಿ ಕಟ್ಟಿರುವಂತಹ ಲ್ಯಾವಿಶ್ ಇಂಡಿಪೆಂಡೆಂಟ್ ಹೌಸ್. ಈ ಪ್ರಾಪರ್ಟಿ ಮುಂದೆಗಡೆ ನಮಗೆ 40 ಫೀಟ್ ರೋಡ್ ಇದೆ. ನೀವು ನೋಡ್ತಾ ಇರುವಂತದ್ದು ಏನ್ ಪಟ್ಟಿ ಇದೆ, ಇದು 30 ಫೀಟ್ ಇದೆ. ಇಲ್ಲಿಂದ 5 ಫೀಟ್ ಮತ್ತೆ ಇಲ್ಲಿಂದ 5 ಫೀಟ್ ನಮಗೆ ಎಕ್ಸ್ಟ್ರಾ ಇದೆ. 3 ತಗೊಂಡ್ರೆ ನಮಗೆ 40 ಫೀಟ್ ಬರುತ್ತೆ. ವೈಲ್ಡ್ ಟಾರ್ ರೋಡ್, ಕಾವೇರಿ ವಾಟರ್ ಅವೈಲಬಲ್ ಇದೆ, ಡ್ರೈನೇಜ್ ವರ್ಕಿಂಗ್ ಇದೆ. ಆರಾಮಾಗಿ 2 ಕಾರ್ಗಳು ಪಾಸ್ ಆಗ್ಬೋದು. ಅಷ್ಟು ಸ್ಪೇಷಿಯಸ್ ಆಗಿರುವಂತಹ ರೋಡ್ ಅಲ್ಲಿ ಈ ಮನೆ ಇರುವಂತದ್ದು. ಮನೆ ಮುಂದಗಡೆ 40 ಅಡಿ ರೋಡ್ ಇರುವಂತಹ ನಾರ್ತ್ ಬಿಲ್ಡಿಂಗು ಈಸ್ಟ್ ಡೋರ್ ಅಲ್ಲಿ ಕಟ್ಟಿರುವಂತಹ ವಾಜರಹಳ್ಳಿ ಮೆಟ್ರೋ ಸ್ಟೇಷನ್ಗೆ ತುಂಬಾ ಹತ್ರದಲ್ಲಿರುವಂತಹ ಮನೆ ಈ ಮನೆ. ಇನ್ನ ಮನೆ ಎಲಿವೇಶನ್ ಬಗ್ಗೆ ನೋಡೋದಾದ್ರೆ, ಗ್ರೌಂಡ್ ಫ್ಲೋರ್ ಅಲ್ಲಿ ನಮಗೆ 2 ಗೇಟ್ ಗಳನ್ನ ಕೊಟ್ಟಿದ್ದಾರೆ. ಒಂದು ಪಾರ್ಕಿಂಗ್ ಗೇಟ್, ಇನ್ನೊಂದು ವಾಕಿಂಗ್ ಗೇಟ್. ಈ ಪೋರ್ಷನ್ ಅಲ್ಲಿ ಟೈಲ್ ನ ಯೂಸ್ ಮಾಡಿದ್ದಾರೆ. ವಿತ್ ಈ ಪೋರ್ಷನ್ ಫುಲ್ ನಮಗೆ ಸ್ಟ್ರಕ್ಚರ್ ಗಳನ್ನ ಕೊಟ್ಟಿರುವಂತದ್ದು. ಬಾಲ್ಕನಿಗಳಿಗೆ ನಮಗೆ ಟಫನ್ ಗ್ಲಾಸ್ SS ವರ್ಕ್ ಕೂಡ ನಮಗೆ ಬಿಲ್ಡ್ ಆಗಿದೆ. ಮನೆ ಒಳಗಡೆ ಎಂಟ್ರಿ ಆದ್ರೆ ಗ್ರೌಂಡ್ ಫ್ಲೋರ್ ಅಲ್ಲಿ ನಮಗೆ ಸ್ಪೇಷಿಯಸ್ ಆಗಿರುವಂತಹ ಕಾರ್ ಪಾರ್ಕಿಂಗ್ ನ ವ್ಯವಸ್ಥೆನ ನಮಗೆ ಮಾಡಿಕೊಟ್ಟಿರುವಂತದ್ದು. 2 ಕಾರ್ಗಳಿಗೆ ಮತ್ತೆ 4-5 ಟೂ ವೀಲರ್ ಪಾರ್ಕ್ ಮಾಡುವಷ್ಟು ಜಾಗ ಈ ಪಾರ್ಕಿಂಗ್ ಅಲ್ಲಿ ವ್ಯವಸ್ಥೆನ ಮಾಡಿಕೊಟ್ಟಿದ್ದಾರೆ. ಹಾಗೆ ನಾರ್ತ್ ಈಸ್ಟ್ ಕಾರ್ನರ್ ಏನು ನಮಗೆ ಈ ಸೈಟ್ ಅಲ್ಲಿ ದೇವ್ರ ಮೂಲೆ ಇದೆ, ಆ ದೇವ್ರ ಮೂಲೆಗೆ ನಮಗೆ ವಾಟರ್ ಸೋರ್ಸ್, ಬೋರ್ವೆಲ್ ಮತ್ತೆ ಸಂಪ್ ಇದೆ. ಆಮೇಲೆ ಈ ಲೆವೆಟ್ಗೆ ಕಾವೇರಿ ವಾಟರ್ ಬರ್ತಾ ಇರೋದ್ರಿಂದ ಮೀಟರ್ ಕೂಡ ನಮಗೆ ಆಲ್ರೆಡಿ ಇನ್ಕ್ಲೂಡ್ ಮಾಡಿ ಕೊಟ್ಬಿಟ್ಟಿದ್ದಾರೆ. ಆಲ್ರೆಡಿ ಮೀಟರ್ ಇದೆ. ಮನೆ ಏನಾದ್ರು ಬೈ ಮಾಡಿದ್ರೆ ಬರೀ ನಮ್ಗೆ ನೇಮ್ ಟ್ರಾನ್ಸ್ಫರ್ ಮಾಡ್ಕೊಬೇಕು ಬಿಟ್ರೆ ಇನ್ನು ಆಫೀಸ್ಗೆ ಹೋಗೋ ಕೆಲಸಗಳು ಯಾವ್ದು ಇಲ್ಲ. ಎಲ್ಲಾ ತರ ವರ್ಕ್ಗಳು ಕೂಡ ನಮ್ಗೆ ಕಂಪ್ಲೀಟ್ ಮಾಡ್ಕೊಟ್ಟಿರುವಂತದ್ದು. ಒಂದು ಸೆಮಿ ಇಂಟೀರಿಯರ್ ಡಿಸೈನ್ ಅಲ್ಲಿ ಶೋರ್ ಹಾಕಿದೆ. ಈ ಪೋರ್ಷನ್ ಅಲ್ಲಿ ಗ್ಯಾಸ್ಗೆ ಪ್ರಾವಿಷನ್ ಮಾಡಿರುವಂತದ್ದು. ಗ್ಯಾಸ್ಗೆ ಸೇಫ್ಟಿ ವೈಸ್ ಅಲ್ಲಿ ಗ್ರಿಲ್ ವರ್ಕ್ ಕೂಡ ನಮಗೆ ಕಂಪ್ಲೀಟ್ ಮಾಡಿಕೊಟ್ಟಿದ್ದಾರೆ. ಫ್ಲೋರಿಂಗ್ ಬಂದು ನಮಗೆ ಆಂಟಿ ಸ್ಕೈಡ್ ವೆಟ್ರೋಫೈಟಲ್ಸ್ ನ ಯೂಸ್ ಮಾಡಿರುವಂತದ್ದು. ಜೊತೆಗೆ ವಾಲ್ಗಳಿಗೂ ಕೂಡ ನಮಗೆ 2x4 ವೆಟ್ರೋಫೈಟಲ್ಸ್ ನ ಯೂಸ್ ಮಾಡಿರೋದ್ರಿಂದ ಮೇಂಟೆನೆನ್ಸ್ ಈಸಿ ಅನ್ಬೋದು. ಈ ಪ್ರಾಪರ್ಟಿ ಇಂದ ಕಡೆ ಆಲ್ರೆಡಿ ನಮಗೆ ಮನೆ ಕೂಡ ಕಂಪ್ಲೀಟ್ ಆಗಿದೆ. ಅವರು ನಮಗೆ ಸೆಟ್ ಬ್ಯಾಕ್ ಬಿಟ್ಟಿದ್ದಾರೆ, ಇವರು ಸೆಟ್ ಬ್ಯಾಕ್ ಬಿಟ್ಟಿದ್ದಾರೆ. ಆ ಸೆಟ್ ಬ್ಯಾಕ್ ಹೋಗೋದಕ್ಕೆ ಇದು MS ಗ್ರಿಲ್ ವರ್ಕ್ ಗೇಟ್ ಕೂಡ ಕಂಪ್ಲೀಟ್ ಇದೆ. ನೋಡಿ, ಇಲ್ಲೂ ಸ್ಪೇಷಿಯಸ್ ಆಗಿದೆ. ಹಿಂದಗಡೆ ಆರಾಮಾಗಿ ಒಂದು 3-3.5 ಅಡಿವರೆಗೂ ನಮಗೆ ಜಾಗ ಇದೆ ಹಿಂದಗಡೆ ವೆಂಟಿಲೇಷನ್ಗೆ. ಯಾಕಂದ್ರೆ ಹಿಂದೆ ಮನೆಯವರು ಬಿಟ್ಟಿದ್ದಾರೆ, ಇವರು ಕೂಡ ನಮಗೆ ಬಿಟ್ಟಿರುವಂತದ್ದು. ಸೀಲಿಂಗ್ ಅಲ್ಲಿ ಕೂಡ ಅಷ್ಟೇ POP ವರ್ಕ್ ವಿತ್ LED ಲೈಟ್ ವರ್ಕ್ ಕೂಡ ಈ ಪಾರ್ಕಿಂಗ್ ಅಲ್ಲಿ ವ್ಯವಸ್ಥೆ ಮಾಡಿಕೊಟ್ಟಿರುವಂತದ್ದು. ಇನ್ನ ಎಮರ್ಜೆನ್ಸಿಗೋಸ್ಕರ ಅಂದ್ರೆ ಏನಾದ್ರು ಫಂಕ್ಷನ್ ಮಾಡಿದ್ರೆ ಇಲ್ಲ ಡ್ರೈವರ್ಗಳಿಗೆ, ಸರ್ವೆಂಟ್ಗಳಿಗೆ ಏನಾದ್ರು ಎಮರ್ಜೆನ್ಸಿಗೋಸ್ಕರ ಒಂದು ಕಾಮನ್ ವಾಶ್ರೂಮ್ ಕೂಡ ಈ ಪಾರ್ಕಿಂಗ್ ಅಲ್ಲೇ ವ್ಯವಸ್ಥೆನ ಬಿಲ್ಡ್ ಮಾಡಿದ್ದಾರೆ. ಪೈಪ್ ವರ್ಕ್ ಎಲ್ಲ ಕಂಪ್ಲೀಟ್ ಆಗಿದೆ. ಬಾತ್ರೂಮ್ಸ್ ಪೈಪ್ಗಳು ಮತ್ತೆ ಇಲ್ಲಿ ಶವರು, ಈ ಪೋರ್ಷನ್ ಅಲ್ಲಿ ಸಿಂಕ್ಗೆಲ್ಲ ಪೈಪ್ ಕೊಟ್ಟಿದ್ದಾರೆ. ತುಂಬಾ ಸ್ಪೇಷಿಯಸ್ ಆಗಿದೆ. ಈ ಪೋರ್ಷನ್ ವರ್ಗೂ ಕೂಡ ನಮಗೆ 2x4 ವೆಟ್ರೋಫೈಟಲ್ಸ್ ನ ಯೂಸ್ ಮಾಡಿದ್ದಾರೆ. ಫ್ಲೋರಿಂಗ್ ಬಂದ್ಬಿಟ್ಟು ನಮಗೆ ಆಂಟಿ ಸ್ಕೈಡ್ ವೆಟ್ರೋಫೈಟಲ್ಸ್ ನ ಯೂಸ್ ಮಾಡಿರುವಂತದ್ದು. ತುಂಬಾ ಸ್ಪೇಷಿಯಸ್ ಆಗಿ ನಮಗೆ ಬಿಲ್ಡ್ ಮಾಡಿದ್ದಾರೆ. ಈ ಜಾಗದಲ್ಲಿ ಏನಾದ್ರು ಕ್ಲೀನ್ ಮಾಡ್ಕೊಳ್ತೀವಿ ಅಂದ್ರೆ ಇಲ್ಲೊಂದು ಟ್ಯಾಪ್ ವ್ಯವಸ್ಥೆ ಕೊಟ್ಟಿರುವಂತದ್ದು. ಹಾಗೆ ಎಕ್ಸಾಕ್ಟ್ ಆಮೇಲೆ ದೇವ್ರ ಮೂಲಲ್ಲಿ ಕೂಡ ನಮಗೆ ಟ್ಯಾಪ್ ಇದೆ. ನೋಡಿ, ಇಲ್ಲೂ ಕೂಡ ನಮಗೆ 2 ಟ್ಯಾಪ್ಗಳು ಕೊಟ್ಟಿದ್ದಾರೆ. ಚೆನ್ನಾಗಿದೆ. ತುಂಬಾ ಸ್ಪೇಷಿಯಸ್ ಆಗಿ, ತುಂಬಾ ಲಕ್ಸುರಿ ಆಗಿ ಇಟಾಲಿಯನ್ ಮಾರ್ಬಲ್ ಅಲ್ಲಿ ಕಟ್ಟಿರುವಂತಹ ಮನೆ ಈ ಮನೆ. ಇನ್ನ ಫಸ್ಟ್ ಫ್ಲೋರ್ಗೆ ಹೋಗ್ಬೇಕಾದ್ರೆ ನೋಡ್ಬೋದು ಲಪತ್ರ ಗ್ರಾನೈಟ್ ನ ಯೂಸ್ ಮಾಡಿದ್ದಾರೆ. ಅದು ಕೂಡ ನಮಗೆ 45 mm 2 ಗ್ರಾನೈಟ್, ಸೆಂಟ್ರಲ್ ಒಂದು ಬಾರ್ಡರ್ 45 mm ಗ್ರಾನೈಟ್ ನ ಯೂಸ್ ಮಾಡಿರುವಂತದ್ದು. ರೈಟ್ ಸೈಡ್ ಅಲ್ಲಿ ಸೇಫ್ಟಿ ವೈಸ್ ಅಲ್ಲಿ SS ವರ್ಕ್ ಕೂಡ ಕಂಪ್ಲೀಟ್ ಆಗಿದೆ. ಈ ಪೋರ್ಷನ್ ಅಲ್ಲಿ 2x4 ವೆಟ್ರೋಫೈಟಲ್ಸ್ ಗಳ ವಾಲ್ಗಳಿಗೆ ಯೂಸ್ ಮಾಡಿರೋದ್ರಿಂದ ಲುಕ್ ವೈಸ್ ಅಲ್ಲೂ ಹಾಗೆ ಮೇಂಟೆನೆನ್ಸ್ ವೈಸ್ ಅಲ್ಲೂ ಕೂಡ ನಮಗೆ ತುಂಬಾ ಈಸಿ, ನೋಡೋದಕ್ಕೂ ಚಂದ ಅನ್ಬೋದು. WPC ವರ್ಕ್ ಸೀಲಿಂಗ್ ಅಲ್ಲಿ ಕಂಪ್ಲೀಟ್ ಮಾಡಿಕೊಟ್ಟಿದ್ದಾರೆ. ವಿತ್ LED ಲೈಟ್ ವರ್ಕ್ ಕೂಡ ನಮಗೆ ಕಂಪ್ಲೀಟ್ ಆಗಿರುವಂತದ್ದು. ಈಸ್ಟ್ ಫೇಸಿಂಗ್ ಬಿಲ್ಡಿಂಗು, ನಾರ್ತ್ ಡೋರು, ಮುಂದಗಡೆಗೆ ಎಲಿವೇಶನ್ ವೈಸ್ ಅಲ್ಲಿ ಮತ್ತೆ ಸೇಫ್ಟಿ ವೈಸ್ ಅಲ್ಲಿ ಟಫಂಗಸ್ SS ವರ್ಕ್ ಕಂಪ್ಲೀಟ್ ಆಗಿದೆ. ಈ ಪೋರ್ಷನ್ ಏನಾದ್ರು ವಾಸ್ತು ಗಿಡಗಳಾಗ್ಲಿ, ತುಳಸಿ ಕಟ್ಟೆಗಳಾಗ್ಲಿ ಕೂಡ ನಾವು ಯೂಸ್ ಮಾಡ್ಕೊಬಹುದು. ಚೆನ್ನಾಗಿದೆ. ನೋಡಿ, ಎಕ್ಸಾಕ್ಟ್ ನಾರ್ತ್ ಈಸ್ಟ್ ಅಲ್ಲಿ ನಮಗೆ ಬಾಕಲ್ ಪ್ರಾವಿಷನ್ ಮಾಡಿದ್ದಾರೆ. ಮೈನ್ ಡೋರು ಇದು ಬಂದು ನಮಗೆ ಈಸ್ಟ್ ಫೇಸಿಂಗ್ ಮೈನ್ ಡೋರ್ ಬರುತ್ತೆ. ಮನೆಗೆ ಯೂಸ್ ಮಾಡಿರೋ ವುಡ್ ಎಲ್ಲ ನಮಗೆ ಟೀಕುಡ್, ಶಟರ್ಸ್ ಆಲ್ಸೋ ಟೀಕುಡ್ ನ ನಮಗೆ ಯೂಸ್ ಮಾಡಿರುವಂತದ್ದು. ಫ್ಲೋರಿಂಗ್ ಬಂದು ನಮಗೆ ಇಟಾಲಿಯನ್ ಮಾರ್ಬಲ್ ನ ಯೂಸ್ ಮಾಡಿದ್ದಾರೆ. ಎದುರುಗಡೆಗೆ ಬ್ಯೂಟಿಫುಲ್ ಸ್ಟ್ರಕ್ಚರ್ ಅಲ್ಲಿ ಇಂಟೀರಿಯರ್ ಡಿಸೈನ್ ನಮಗೆ ಕಂಪ್ಲೀಟ್ ಮಾಡಿಕೊಟ್ಟಿರುವಂತದ್ದು. ಈ ಹಾಫ್ ಸರ್ಕಲ್ ಏನಿದೆಯಲ್ಲ, ಈ ಹಾಫ್ ಸರ್ಕಲ್ ಅಲ್ಲಿ ರಾಧಾಕೃಷ್ಣ ಫೋಟೋ ಏನಾದ್ರು ಯೂಸ್ ಮಾಡಿದ್ರೆ ಮಾತ್ರ ಈ ಜಾಗಕ್ಕೆ ನಮಗೆ ಸಖತ್ತಾಗಿ ಕಾಣಿಸುತ್ತೆ. ಇಲ್ಲಾಂದ್ರೆ ಫ್ಯಾಮಿಲಿ ಫೋಟೋ ಕೂಡ ನಾವು ಯೂಸ್ ಮಾಡ್ಕೊಬಹುದು. ಚೆನ್ನಾಗಿದೆ. ಒಂದೊಳ್ಳೆ ಡಿಫ್ರೆಂಟ್ ಕಾನ್ಸೆಪ್ಟ್ ಅಲ್ಲಿ ಇದೆ. ಒಳ್ಳೆ ವಿಷನ್ ಇದೆ. ಸೀಲಿಂಗ್ ಅಲ್ಲಿ ಕೂಡ ಅಷ್ಟೇ ವೀಕ್ಷಕರೇ POP ವರ್ಕ್ ವಿತ್ LED ಲೈಟ್ ಮತ್ತೆ 2 ಝೂಮರ್ ಲೈಟ್ ವರ್ಕ್ ಕೂಡ ನಮಗೆ ಕಂಪ್ಲೀಟ್ ಮಾಡಿಕೊಟ್ಟಿದ್ದಾರೆ. ಈ ಪೋರ್ಷನ್ ಅಲ್ಲಿ ವಿಂಡೋ, ಅದು ಕೂಡ ನಮಗೆ ರೋಡ್ ಸೈಡ್ ಗೆ ಕೊಟ್ಟಿರುವಂತದ್ದು. ಇನ್ನ ಸೋಫಾ ವಿಷಯಕ್ಕೆ ಏನಾದ್ರು ಬಂದ್ರೆ, ಇಲ್ಲೇನು ಇಂಟೀರಿಯರ್ ಡಿಸೈನ್ ಮಾಡಿದಾರಲ್ಲ, ಈ ಸ್ಪೇಸ್ ಇಂದ ಫುಲ್ಲು ಎಲ್ ಶೇಪ್ ಅಲ್ಲಿ ಸೋಫಾ ಹಾಕೊಂತೀವಿ. ಈ ಜಾಗ ಫುಲ್ ಓಡಾಡಕ್ಕೆ ಜಾಗ ಸಿಗುತ್ತೆ ನಮಗೆ. ಸೆಂಟ್ರಲ್ಲಿ ಟೀ ಟೇಬಲ್ ಇಟ್ಕೊಂಡ್ರು ಕೂಡ ಈ ಪೋರ್ಷನ್ ಫುಲ್ ನಮಗೆ
ವಾಕಿಂಗ್ ಜಾಗ ಸಿಗುತ್ತೆ. ತುಂಬಾನೇ ಸ್ಪೇಷಿಯಸ್ ಆಗಿದೆ. ಎಲ್ ಶೇಪ್ ಅಲ್ಲಿ ನಾವು ಸೋಫಾ ಹಾಕೋಬಹುದು. ಇಲ್ಲಿ ನಮಗೆ ಸ್ಟೇರ್ ಕೇಸ್ ಕೆಳಗಡೆ ಒಂದು ಇಂಟೀರಿಯರ್ ಡಿಸೈನ್ ಕಂಪ್ಲೀಟ್ ಮಾಡ್ಕೊಟ್ಟಿದ್ದಾರೆ. ಇನ್ ಕೇಸ್ ಏನಾದ್ರು ಅಕ್ವೇರಿಯಂ ಏನಾದ್ರು ನಾವು ಯೂಸ್ ಮಾಡ್ತೀವಿ ಅಂದ್ರೆ ಈ ಸ್ಪೇಸ್ ನ ಕ್ಲೀನ್ ಆಗಿ ಯೂಸ್ ಮಾಡ್ಕೊಬಹುದು. ಯಾಕಂದ್ರೆ ಡೋರ್ ಇಂದ ಎಂಟ್ರಿ ಆಗಿದ ತಕ್ಷಣ ನಮಗೆ ಕಾಣಿಸ್ತದೆ ಈ ಅಕ್ವೇರಿಯಂ. ವಾಸ್ತುಗೂ ಚೆನ್ನಾಗಿರುತ್ತೆ ಮತ್ತೆ ಮನೆಗೂ ಲುಕ್ ಕೂಡ ನಮಗೆ ಜಾಸ್ತಿ ಆಗುತ್ತೆ ಅನ್ಬೋದು. 90 ಡಿಗ್ರಿಲಿ ಟಿವಿ ನೋಡುವಂತಹ ಟಿವಿ ಯೂನಿಟ್ ನ ಪ್ರೊವೈಡ್ ಮಾಡಿದ್ದಾರೆ. ಈ ಪೋರ್ಷನ್ ಏನು ನಮಗೆ ಈ ವಾಲ್ ಇಂದ ದೇವ್ರ ಮನೆ ವಾಲ್ ವರೆಗೂ ಏನ್ ಬರುತ್ತಾ ವಾಲ್ ಫುಲ್ ನಮಗೆ ಎಂಟ್ರಿ ಡಿಸೈನ್ ಅಲ್ಲಿ ಕಂಪ್ಲೀಟ್ ಮಾಡ್ಕೊಟ್ಟಿರುವಂತದ್ದು ವಿತ್ ಟಿವಿ ಯೂನಿಟ್ ಸೇರಿ. ಟಿವಿ ಯೂನಿಟ್ ಕೆಳಗಡೆ 4 ಡ್ರಾಯರ್ ಬಾಕ್ಸ್ ಗಳು ಕೊಟ್ಟಿದ್ದಾರೆ ವಿತ್ ಶೆಲ್ಫ್ ಗಳು ಕೊಟ್ಟಿರುವಂತದ್ದು. ಈ ಪೋರ್ಷನ್ ಕೂಡ ನಮಗೆ ಶೆಲ್ಫ್ ಗಳು ಕೊಟ್ಟಿದ್ದಾರೆ. ಒಳಗಡೆ ವಿತ್ LED ಲೈಟ್ ಪ್ರಾವಿಷನ್ ಕೂಡ ನಮಗೆ ಮಾಡಿರುವಂತದ್ದು. ಆರಾಮಾಗಿ ಡೆಕೋರೇಷನ್ ಐಟಮ್ಸ್ ಗಳು ಕೂಡ ನಾವು ಟಿವಿ ಯೂನಿಟ್ ಪಕ್ಕದಲ್ಲೆಲ್ಲ ನಾವು ಮೌಂಟ್ ಮಾಡ್ಕೊಂಡ್ರೆ ಬೊಂಬಾಟ ಕಾಣಿಸುತ್ತೆ ಬರೋರಿಗೆ. ಚೆನ್ನಾಗಿದೆ. ಈ ಪೋರ್ಷನ್ ಫುಲ್ ನಮಗೆ ಫ್ಲೂಟೆಡ್ ಪ್ಯಾನೆಲ್ ನ ಯೂಸ್ ಮಾಡಿದರೆ. ಈ ಪೋರ್ಷನ್ ಫುಲ್ ನಮಗೆ ಇಂಟೀರಿಯರ್ ಡಿಸೈನ್ ಕಂಪ್ಲೀಟ್ ಮಾಡ್ಕೊಟ್ಟಿರುವಂತದ್ದು. ಇನ್ನ ಟಿವಿ ಬಗ್ಗೆ ಮಾತಾಡೋದಾದ್ರೆ ದೊಡ್ಡದಾಗಿರುವಂತಹ ಟಿವಿ ಕೂಡ ನಾವು ಮೌಂಟ್ ಮಾಡ್ಕೊಳ್ಬಹುದು. ಅಷ್ಟು ಜಾಗ ಈ ಟಿವಿ ಯೂನಿಟ್ ಅಲ್ಲಿ ಪ್ರೊವೈಡ್ ಮಾಡಿದ್ದಾರೆ. ಇದ್ರ ಪಕ್ಕದಲ್ಲಿ ಬರುತ್ತೆ ನಮಗೆ ಪೂಜಾ ಮನೆ. ಇಲ್ಲೂ ಅಷ್ಟೇ ವೀಕ್ಷಕರೇ, ವಾಲ್ಗಳಿಗೆ 2x4 ವೆಟ್ರೋ ಫಿಟಲ್ಸ್ ವೈಟ್ ಟೈಲ್ ನ ಯೂಸ್ ಮಾಡಿದರೆ. ಸೆಂಟ್ರಲ್ಲಿ ಗೋಲ್ಡ್ ಮೆಟಲ್ ಕೂಡ ನಮಗೆ ಯೂಸ್ ಮಾಡಿರುವಂತದ್ದು. ಸೀಲಿಂಗ್ ಅಲ್ಲಿ ಇಂಟೀರಿಯರ್ ಡಿಸೈನ್ ವಿತ್ ಟಫನ್ ಗ್ಲಾಸ್ ಒಂದು ಓಮ್ ಲೋಗೋ ಇರುವಂತಹ ಡಿಸೈನ್ ವರ್ಕ್ ಕೂಡ ಕಂಪ್ಲೀಟ್ ಮಾಡ್ಕೊಟ್ಟಿದ್ದಾರೆ. ಫ್ಲೋರಿಂಗ್ ಕೂಡ ನಮಗೆ ಇಟಾಲಿಯನ್ ಮಾರ್ಬಲ್. ಬಟ್ ಈ ಫ್ಲೋರಿಂಗ್ ಒಂದು ಸ್ಟೆಪ್ ಬರುತ್ತೆ ನೋಡಿ. ವಾಸ್ಗಳು ಬಂದು ನಮಗೆ ಟೀ ಕುಡ್, ಮೈನ್ ಡೋರ್ ಬಂದು ನಮಗೆ ಟೀ ಕುಡ್. ಇದ್ರ ಪಕ್ಕದಲ್ಲಿ ಈ ಫ್ರೇಮ್ ವರ್ಕ್ ಏನಿದೆ ಕಂಬಗಳ ತರ ಕೊಟ್ಟಿರುವಂತದ್ದು. ಈ ಕಂಬಗಳು ಕೊಟ್ಟಿರೋ ಸ್ಟ್ರಕ್ಚರ್ ಕೂಡ ನಮಗೆ ಟೀ ಕುಡ್ ಅಲ್ಲಿ ಕಂಪ್ಲೀಟ್ ಆಗಿರುವಂತದ್ದು. ಮೇಲ್ಗಡೆ ಕೂಡ ಅಮ್ಮಂದು ಲೋಗೋ ಕೂಡ ತುಂಬಾನೇ ಚೆನ್ನಾಗಿದೆ, ಸಖತ್ತಾಗಿದೆ. ಗಜಲಕ್ಷ್ಮಿ ಆರಾಮಾಗಿ ಒಬ್ರು ಕುತ್ಕೊಂಡು ಪೂಜೆ ಮಾಡುವಷ್ಟು ಜಾಗ ಈ ಪೂಜಾ ಮನೆಯಲ್ಲಿ ಪ್ರೊವೈಡ್ ಮಾಡಿದ್ದಾರೆ. ಈ ಪೋರ್ಷನ್ ಅಲ್ಲಿ ಕೂಡ ನೋಡಿ, ಇಲ್ಲಿ ಈ ಚಿಕ್ಕದಾಗಿರುವಂತಹ ಜಾಗದಲ್ಲಿ ಗ್ಲಾಸ್ ನ ಯೂಸ್ ಮಾಡಿದ್ದಾರೆ. ಇದೆಲ್ಲ ನಮಗೆ ಓಪನ್ ಬಿಟ್ಟಿದ್ದಾರೆ ವಿತ್ ಇಟಾಲಿಯನ್ ಮಾರ್ಬಲ್ ಸ್ಲ್ಯಾಬ್ ಒಂದು ಕೆಳಗಡೆ ವಿತ್ ಸ್ಟೋರೇಜ್ ನ ಕೊಟ್ಟಿರುವಂತದ್ದು. ಒಬ್ರು ಕುತ್ಕೊಂಡು ನೆಮ್ಮದಿಯಾಗಿ ಪೂಜೆ ಮಾಡೋ ತರ ಪೂಜಾ ಮನೆನ ಬಿಲ್ಡ್ ಮಾಡಿದ್ದಾರೆ. ಇನ್ನ ಆಗ್ನೇಯ ಬರುತ್ತೆ. ಆಗ್ನೇಯದಲ್ಲಿ ನಮಗೆ ಕಿಚನ್ ಏರಿಯಾನ ಪ್ರೊವೈಡ್ ಮಾಡಿರುವಂತದ್ದು. ಅಕ್ರಾಲಿಕ್ ಶೀಟ್ ಅಲ್ಲಿ ಕಂಪ್ಲೀಟ್ ಆಗಿರುವಂತಹ ಕಿಚನ್ ಏರಿಯಾನ ಇವರು ಪ್ರೊವೈಡ್ ಮಾಡಿದ್ದಾರೆ. ಸೀಲಿಂಗ್ ಅಲ್ಲಿ ಕೂಡ ನಮಗೆ POP ವರ್ಕ್, LED ಲೈಟ್, ತುಂಬಾ ಡಿಸೈನ್ ಇರುವಂತಹ ವರ್ಕ್ ಕೂಡ ನಮಗೆ ಸೀಲಿಂಗ್ ಅಲ್ಲಿ ಕಂಪ್ಲೀಟ್ ಮಾಡ್ಕೊಟ್ಟಿರುವಂತದ್ದು. ಕಿಚನ್ ಏರಿಯಾದಲ್ಲಿ ಫುಲ್ ಸ್ಟೋರೇಜ್ ಕೊಟ್ಟಿದ್ದಾರೆ. ಮೇಲ್ಗಡೆ ಲಾಫ್ಟ್, ಅದ್ರ ಕೆಳಗಡೆ ವಿತ್ ಪ್ರೊಫೈಲ್ ಲೈಟ್. ಇನ್ನ ಗ್ಲಾಸ್ ಡೋರ್ ಗಳು ಇದೆಲ್ಲ ಅದೆಲ್ಲ ಬಂದು ನಮಗೆ ಗ್ರಾಸರಿ ಐಟಮ್ಸ್ ಗಳನ್ನ ಇಟ್ಕೊಳ್ಳೋಕೆ ವಿತ್ ಸ್ಟೋರೇಜ್. ಈ ಪೋರ್ಷನ್ ಅಲ್ಲಿ ಚಿಮ್ಮಿಗೆ ಜಾಗ ಕೊಟ್ಟಿದ್ದಾರೆ. ಈ ಪೋರ್ಷನ್ ಅಲ್ಲಿ ನಮಗೆ ಆಕ್ವಾ ಗಾರ್ಡ್ಗೆ ಜಾಗನ ಕೊಟ್ಟಿರುವಂತದ್ದು. ಎಲ್ ಶೇಪ್ ಅಲ್ಲಿ ನಮಗೆ ಗ್ರಾನೈಟ್ ಸ್ಲ್ಯಾಬ್ ಕೊಟ್ಟಿದ್ದಾರೆ. ಈ ಪೋರ್ಷನ್ ಫುಲ್ ನಮಗೆ ಇಂಟೀರಿಯರ್ ಡಿಸೈನ್ ವಿತ್ ಸ್ಟೋರೇಜ್ ಗೆ ಪ್ರೊವೈಡ್ ಮಾಡಿರುವಂತದ್ದು. ಹಾಗೆ ಈ ವಾಲ್ ನೋಡ್ತಿದ್ದೀರಾ, ಇದಕ್ಕೆ ನಮಗೆ ವಾಲ್ ಪೇಪರ್ ಯೂಸ್ ಮಾಡಿದ್ದಾರೆ. ಇನ್ ಕೇಸ್ ಏನಾದ್ರೂ ಫ್ರಿಡ್ಜ್ ಇಲ್ಲೂ ಇಟ್ಕೋಬಹುದು, ಇಲ್ಲೂ ಇಟ್ಕೊಬಹುದು. ಸ್ಪೇಸ್ 2 ಕೊಟ್ಟಿರುವಂತದ್ದು. ಇನ್ ಕೇಸ್ ನಾವು ಫ್ರಿಡ್ಜ್ ಇಲ್ಲಿ ಇಟ್ಕೊಂಡ್ರೆ ಈ ಸ್ಪೇಸ್ ಫುಲ್ ನಾವು ಡೈನಿಂಗ್ ಇರೋ ತರ ಯೂಸ್ ಮಾಡಬಹುದು. ಆರಾಮಾಗಿ ಒಂದು 5 ಸೀಟರ್ ಡೈನಿಂಗ್ ನ ಯೂಸ್ ಮಾಡಬಹುದು. ರೌಂಡ್ ಟೇಬಲ್ ಆಗಲಿ ಇಲ್ಲ ಸ್ಕ್ವೇರ್ ಟೇಬಲ್ ಆಗಲಿ ಕೂಡ ನಾವು ಯೂಸ್ ಮಾಡಬಹುದು. ಈ ಇಂಟೀರಿಯರ್ ಡಿಸೈನ್ ನೋಡಿ, ಈಗ ಸೆಕೆಂಡ್ ಫ್ಲೋರ್ ಹೋಗ್ಬೇಕಾದ್ರೆ ಏನೋ ಸ್ಟೇರ್ ಕೇಸ್ ಇದೆ. ಸ್ಟೇರ್ ಕೇಸ್ ರೈಟ್ ಸೈಡ್ ಅಲ್ಲಿ ನಮಗೆ SS ವರ್ಕ್ ಕಂಪ್ಲೀಟ್ ಮಾಡ್ಕೊಟ್ಟಿದ್ದಾರೆ. ಲೆಫ್ಟ್ ಸೈಡ್ ಅಲ್ಲಿ ಫುಲ್ ಇಂಟೀರಿಯರ್ ಡಿಸೈನ್ ತಗೊಂಡಿದಾರಲ್ಲ, ಈ ಇಂಟೀರಿಯರ್ ಡಿಸೈನ್ ಕೆಳಗಡೆ ಕೂಡ ನಮಗೆ ಸ್ಟೋರೇಜ್ ಕೊಟ್ಟಿದ್ದಾರೆ. ಈ ಪೋರ್ಷನ್ ಅಲ್ಲೂ ಕೂಡ ನಮಗೆ ಗ್ರಾನೈಟ್ ಸ್ಲ್ಯಾಬ್ ಗಳನ್ನ ಕೊಟ್ಟಿದ್ದಾರೆ. ಚೆನ್ನಾಗಿದೆ. ಏನಾದ್ರು ಐಟಮ್ಸ್ ಗಳನ್ನ ಇಟ್ಕೊಳ್ಳೋದಕ್ಕೂ ಕೂಡ ವಿತ್ ಸ್ಟೋರೇಜ್ ಒಳ್ಳೆ ಸಗದಾಗಿ ಮಾಡಿದ್ದಾರೆ. ಖುಷಿ ಆಯ್ತು. ಇನ್ನ ಪ್ಯಾಂಟ್ರಿ ಐಟಮ್ಸ್ ಗಳನ್ನ ಇಟ್ಕೊಳ್ಳೋದಕ್ಕೆ, ಡೈನಿಂಗ್ ಟೇಬಲ್ ಐಟಮ್ಸ್ ಗಳನ್ನ ಇಟ್ಕೊಳ್ಳೋಕೆ ಈ ಪೋರ್ಷನ್ ಒಂದು ಸೇಮ್ ಇಂಟೀರಿಯರ್ ಡಿಸೈನ್ ಮಾಡಿರುವಂತದ್ದು. ಸೇಮ್ ಮಾಮೂಲಿ ಮೇಲ್ಗಡೆ ಲಾಫ್ಟ್ ವರ್ಕ್. ಈ ಪೋರ್ಷನ್ ಅಲ್ಲಿ ನಮಗೆ ಪ್ಯಾಂಟ್ರಿ ಕೊಟ್ಟಿರೋದಾರೆ ನೋಡಿ. ಗ್ಲಾಸ್ ಡೋರ್ ಇರುವಂತದ್ದು, ಬಟ್ ಮೂವಬಲ್ ಇದಲ್ಲ. ಓಕೆ, ಜೊತೆಗೆ ಇಲ್ಲೂ ನಮಗೆ ಗ್ರಾನೈಟ್ ಸ್ಲ್ಯಾಬ್ ಕೊಟ್ಟಿದ್ದಾರೆ. ಹಿಂದಗಡೆ ಬ್ಯೂಟಿಫುಲ್ ವೆಂಟಿಲೇಷನ್ ಇದೆ. ಯಾಕಂದ್ರೆ ಸೆಟ್ ಬ್ಯಾಕ್ ತುಂಬಾನೇ ಚೆನ್ನಾಗಿ ಕೊಟ್ಟಿದ್ದಾರೆ. ಆ ಮನೆ ಮತ್ತೆ ಈ ಮನೆ 2 ಸೇರಿ ಬೊಂಬಾಟ್. ಕೆಳಗಡೆ ಕೂಡ ನಮಗೆ ವಿತ್ ಬಾಸ್ಕೆಟ್ ಗಳು ಮತ್ತೆ ಓಪನ್ ಅಂಡ್ ಕ್ಲೋಸ್ ಮಾಡುವಂತಹ ವಿತ್ ಸ್ಟೋರೇಜ್ ಎಲ್ಲ ನಮಗೆ ಕೊಟ್ಟಿರುವಂತದ್ದು. ಇಲ್ಲೂ ಕೂಡ 45mm ಗ್ರಾನೈಟ್ ನ ಯೂಸ್ ಮಾಡಿದ್ರೆ. ಇದು ಪಕ್ಕದಲ್ಲಿ ಇಲ್ಲೂ ಒಂದು ಸೆಮಿ ಇಂಟೀರಿಯರ್ ಡಿಸೈನ್ ನಮಗೆ ಕಂಪ್ಲೀಟ್ ಮಾಡಿಕೊಟ್ಟಿರುವಂತದ್ದು ಈ ವಾಲ್ ಅಲ್ಲಿ. ಈ ಡೋರ್ ನ ಓಪನ್ ಮಾಡಿದ್ರೆ ತುಂಬಾ ಜನ ಕೇಳೋದು ಈ ಸ್ಪೇಸ್ ನ ಯುಟಿಲಿಟಿ ಸ್ಪೇಸ್. ಸಿಂಕ್ ಹಾಕೋಬಹುದು, ಆರಾಮಾಗಿ ಡಿಶ್ ವಾಶ್ ಇಟ್ಕೊಬಹುದು, ವಾಷಿಂಗ್ ಮಿಷಿನ್ ಇಟ್ಕೊಬಹುದು. ಫ್ಲೋರಿಂಗು ಲಪತ್ರ ಗ್ರಾನೈಟ್ ನ ಯೂಸ್ ಮಾಡಿದ್ದಾರೆ. ವಾಲ್ಗಳಿಗೆ ನಮಗೆ ಟೈಲ್ ನ ಯೂಸ್ ಮಾಡಿದ್ದಾರೆ. ಸೇಫ್ಟಿ ವೈಸ್ ಅಲ್ಲಿ ಗ್ರಿಲ್ ವರ್ಕ್ ಕೂಡ ನಮಗೆ ಕಂಪ್ಲೀಟ್ ಮಾಡ್ತಾರೆ ಈ ಪೋರ್ಷನ್ ಅಲ್ಲಿ. ಇಲ್ಲಿ ನೋಡಬಹುದು, ಇದು ಕಾಮನ್ ವಾಶ್ರೂಮ್ ಬರುತ್ತೆ. ಟಾಪ್ ಟು ಬಾಟಮ್ ವರೆಗೂ ನಮಗೆ 2x4 ವೆಟ್ರೋ ಫಟಲ್ಸ್ ನ ಯೂಸ್ ಮಾಡಿದ್ದಾರೆ. ಫ್ಲೋರಿಂಗ್ ಬಂದು ನಮಗೆ ಆಂಟಿಸ್ಕೇಟ್ ವೆಟ್ರೋ ಫಟಲ್ಸ್ ನ ಯೂಸ್ ಮಾಡಿರುವಂತದ್ದು. ಬಾತ್ರೂಮ್ ಫಿಟ್ಟಿಂಗ್ಸ್ ಕಂಪ್ಲೀಟ್ ಆಗಿಲ್ಲ. ಆಫ್ಟರ್ ಅಗ್ರಿಮೆಂಟ್ ಅಲ್ಲಿ ನಮಗೆ ಕಂಪ್ಲೀಟ್ ಮಾಡಿ ಕೊಡುವಂತದ್ದು. ವಾಸ್ಕಲ್ ಬಂದು ನಮಗೆ ಟೀ ಕುಡ್ ಆಗಿದೆ. ಫ್ಲಶ್ ಡೋರ್ ಅದು ಕೂಡ ನಮಗೆ ವಾಟರ್ ಪ್ರೂಫ್ ನ ಯೂಸ್ ಮಾಡಿದ್ದಾರೆ. ಚೆನ್ನಾಗಿದೆ.
ಯುಟಿಲಿಟಿ ಸ್ಪೇಸ್ ಕೂಡ ನಮಗೆ ತುಂಬಾನೇ ಜಾಗ ಇದೆ, ಚೆನ್ನಾಗಿದೆ. ನೋಡೋದಲ್ಲ ವೀಕ್ಷಕರೇ, ಫಸ್ಟ್ ಫ್ಲೋರ್ ಅಲ್ಲಿ ತುಂಬಾ ಸ್ಪೇಷಿಯಸ್ ಆಗಿರುವಂತಹ ಲಿವಿಂಗ್ ಏರಿಯಾ, ಡೈನಿಂಗು, ಕಿಚನ್, ಯುಟಿಲಿಟಿ ಅಂಡ್ ಒಂದು ಕಾಮನ್ ವಾಶ್ರೂಮು. ಹಾಗೆ ಈ ಚೈನ್ ಮೆಟ್ಲು ಬ್ಯಾಕ್ ಸೈಡ್ ಅಲ್ಲೂ ಕೂಡ ನಮಗೆ ವಿತ್ ಇಂಟೀರಿಯರ್ ಡಿಸೈನ್ ನಮಗೆ ಕಂಪ್ಲೀಟ್ ಮಾಡ್ಕೊಟ್ಟಿರುವಂತದ್ದು ಗ್ರ್ಯಾಂಡ್ ಆಗಿ ನಮಗೆ ತಗೊಂಡಿದ್ದಾರೆ. ಬನ್ನಿ ಸೆಕೆಂಡ್ ಫ್ಲೋರ್ ಹೋಗೋಣ. ಸೇಮ್ ಇದು ಕೂಡ ನಮಗೆ ಇಟಾಲಿಯನ್ ಮಾರ್ಬಲ್ ನ ಯೂಸ್ ಮಾಡಿದ್ದಾರೆ ಈ ಸ್ಟೇರ್ ಕೇಸ್ ಗಳಿಗೆ. ಸೆಕೆಂಡ್ ಫ್ಲೋರ್ ನಾವು ಎಂಟ್ರಿ ಆಗ್ತಾ ಇದ್ದಂಗೆ ನಮ್ಮನ್ನ ವೆಲ್ಕಮ್ ಮಾಡ್ಕೊಳ್ಳೋದೇ ಈ ಸ್ಟಡಿ ಯೂನಿಟ್. ಸೆಂಟ್ರಲ್ಲಿ ಶೆಲ್ಫ್ ಗಳು ಕೊಟ್ಟಿದ್ದಾರೆ ವಿತ್ ಲೈಟ್ ಇದೆ. ಓಪನ್ ಅಂಡ್ ಕ್ಲೋಸ್ ಮಾಡುವಂತಹ ಡೋರ್ಗಳು ಲೆಫ್ಟ್ ಸೈಡ್ ಅಲ್ಲಿ, ರೈಟ್ ಸೈಡ್ ಅಲ್ಲಿ ಇರುವಂತದ್ದು. ಈ ಪೋರ್ಷನ್ ಫುಲ್ ಬುಕ್ ರಾಕ್ಗಳನ್ನ ಕೊಟ್ಟಿರುವಂತದ್ದು, ಸಿಸ್ಟಮ್ ಇಟ್ಕೊಳ್ಳೋದಕ್ಕೆ ಮತ್ತೆ ಓದ್ಕೊಳ್ಳೋದಕ್ಕೆ ಟೇಬಲ್. ರೈಟ್ ಸೈಡ್ ಅಲ್ಲಿ ಮತ್ತೆ ಲೆಫ್ಟ್ ಸೈಡ್ ಅಲ್ಲಿ ಡ್ರಾಯರ್ ಬಾಕ್ಸ್ ವಿತ್ ಸ್ಟೋರೇಜ್ ನ ಪ್ರೊವೈಡ್ ಮಾಡಿದ್ದಾರೆ. ಇನ್ನ ಎಕ್ಸಾಕ್ಟ್ ಕೊಬೇರನ್ ಮೂಲೆಯಲ್ಲಿ ಇರುವಂತಹ ಮಾಸ್ಟರ್ ಬೆಡ್ರೂಮ್ ಇದು. ತುಂಬಾ ಲಕ್ಸುರಿ ಆಗಿ ಬಿಲ್ಡ್ ಮಾಡಿರುವಂತದ್ದು. ಫ್ಲೋರಿಂಗ್ ಬಂದು ನಮಗೆ ಸ್ಮಾರ್ಟ್ ಮಾರ್ಬಲ್ ಯೂಸ್ ಮಾಡಿರುವಂತದ್ದು. ಇಲ್ಲಿ ಆಲ್ರೆಡಿ ಕಿಂಗ್ ಸೈಜ್ ಕಾಟ್ ಇದೆ ವಿತ್ ಸ್ಟೋರೇಜ್. ರೈಟ್ ಸೈಡ್ ಅಲ್ಲಿ, ಲೆಫ್ಟ್ ಸೈಡ್ ಅಲ್ಲಿ ವಿತ್ ಡ್ರಾಯರ್ ಬಾಕ್ಸ್ ಗಳು ಪ್ರೊವೈಡ್ ಮಾಡಿದ್ದಾರೆ. ಇನ್ನ ಈ ವಾಲ್ಗೆ ಇಂಟೀರಿಯರ್ ಡಿಸೈನ್ ಕಂಪ್ಲೀಟ್ ಆಗಿ ಹಾಗೆ ಸೀಲಿಂಗ್ ವರ್ಗು ನಮಗೆ ತಗೊಂಡಿರುವಂತದ್ದು. ಸೀಲಿಂಗ್ ಇಂದ ಕಂಪ್ಲೀಟ್ ಆಗಿ ಹಾಗೆ ಟಿವಿ ಯೂನಿಟ್ ಗೆ ಕೊಟ್ಟಿದ್ದಾರೆ ಈ ಪೋರ್ಷನ್ ಅಲ್ಲಿ. ಇದು ಟಿವಿ ಯೂನಿಟ್ ಸ್ಕ್ವೇರ್ ಆಗಿ ಬಂದು ಟೋಟಲ್ ನಮಗೆ ತ್ರಿಕೋನ ತರ ಬರುತ್ತೆ. ಇದು ಅಂದ್ರೆ 3 ಕಡೆ ಬರುತ್ತೆ, ಚೆನ್ನಾಗಿದೆ ನೋಡಿ. 3 ಸ್ಲೈಡಿಂಗ್ ಡೋರ್ ಇರುವಂತಹ ವಾರ್ಡ್ರೋಬ್, ಮೇಲ್ಗಡೆ ಲಾಫ್ಟ್, ಕೆಳಗಡೆ ಡ್ರಾಯರ್ ಬಾಕ್ಸ್ ಗಳು ಕೊಟ್ಟಿದ್ದಾರೆ. ಈ ಪೋರ್ಷನ್ ಅಲ್ಲಿ ನಮಗೆ ಡ್ರೆಸ್ಸಿಂಗ್ ಏರಿಯಾನ ಪ್ರೊವೈಡ್ ಮಾಡಿರುವಂತದ್ದು. ಇನ್ನ ಸೆಂಟರ್ ಕಾಟ್ ಬಿಟ್ಬಿಟ್ಟು ಲೆಫ್ಟ್ ಸೈಡ್ ಅಲ್ಲೂ ರೈಟ್ ಸೈಡ್ ಅಲ್ಲಿ ನಮಗೆ ವೆಂಟಿಲೇಷನ್ ಗೆ ವಿಂಡೋಗಳನ್ನ ಪ್ರೊವೈಡ್ ಮಾಡಿರುವಂತದ್ದು. ಇಲ್ಲಿ 2 ವಿಂಡೋ ಇದೆ, ಅಲ್ಲಿ 2 ವಿಂಡೋ ಇದೆ. ಇನ್ನ ಈ ಪೋರ್ಷನ್ ಫುಲ್ ಡ್ರಾಯರ್ ಬಾಕ್ಸ್ ಗಳು ವಿತ್ ಸ್ಟೋರೇಜ್ ಗೋಸ್ಕರ. ಇನ್ನ ಈ ಬಾತ್ರೂಮ್ ನೋಡಬಹುದು, ಇದು ಮಾಸ್ಟರ್ ಬೆಡ್ರೂಮ್ ಅಲ್ಲಿ ಇರುವಂತಹ ಅಟ್ಯಾಚ್ ಬಾತ್ರೂಮ್. ತುಂಬಾನೇ ಸ್ಪೇಷಿಯಸ್ ಆಗಿ ಬಂದಿದೆ. ಆರಾಮಾಗಿ ನಾವು ಬೈಫರ್ಕೇಶನ್ ನ ಮಾಡ್ಕೊಬಹುದು, ಡ್ರೈ ಮತ್ತೆ ವೆಟ್ ಆ ತರ ಸ್ಪೇಷಿಯಸ್ ಆಗಿರುವಂತದ್ದು. ಮ್ಯಾಟ್ ಟೈಲ್ ನ ಯೂಸ್ ಮಾಡಿದ್ರೆ ತುಂಬಾ ಸಾಕಾಗಿ ಬಂದಿದೆ. ಇನ್ನು ವಾಲ್ ಮೌಂಟೆಡ್ ಕಮೋಡು, ಡ್ರೈ ವಾಟರ್, ಹ್ಯಾಂಡ್ ವಾಶು. ಈ ಪೋರ್ಷನ್ ಅಲ್ಲಿ ನಮಗೆ ವೆಟ್ ಆಪ್ಷನ್ ಕೊಟ್ಟಿರುವಂತದ್ದು. ಒಂದು ವಾಟರ್ ತರ ಕೊಟ್ಟಿದ್ದಾರೆ. ಈ ಲೈನ್ ಇದೆಯಲ್ಲ, ಇಲ್ಲಿ ಏನಂದ್ರೆ ನಾವು ಗ್ಲಾಸ್ ಗಳನ್ನ ಹಾಕೋಬಹುದು. ಗ್ಲಾಸ್ ಹಾಕೊಂಡ್ರೆ ಇಲ್ಲಿ ವೆಟ್ ಆಗುತ್ತೆ, ಈ ಕಡೆ ಡ್ರೈ ಆಗುತ್ತೆ. ಚೆನ್ನಾಗಿದೆ, ತುಂಬಾ ಸ್ಪೇಷಿಯಸ್ ಆಗಿ ನಮ್ಗೆ ಬಂದಿರುವಂತದ್ದು. ಇನ್ನ ಈ ಮಾಸ್ಟರ್ ಬೆಡ್ರೂಮ್ ಆಪೋಸಿಟ್ ಅಲ್ಲಿ ಇರುವಂತದ್ದೇ ನಮ್ಗೆ ಚಿಲ್ಡ್ರನ್ಸ್ ಬೆಡ್ರೂಮ್. ಎಂಟ್ರಿ ಆಗಿದ ತಕ್ಷಣ ಒಂದು ಸೆಮಿ ಟಿವಿ ಯೂನಿಟ್ ತರ ಒಂದು ಪ್ರೊವೈಡ್ ಮಾಡಿದ್ದಾರೆ. ಅದ್ರ ಪಕ್ಕದಲ್ಲಿ ರೋಡ್ ಸೈಡ್ ಗೆ ಇರುವಂತಹ ವೆಂಟಿಲೇಷನ್ ಗೆ ವಿಂಡೋ. ಇಲ್ಲಿ 2 ಸ್ಲೈಡಿಂಗ್ ಇರುವಂತಹ ವಾರ್ಡ್ರೋಬ್ ಇದೆ, ಪಕ್ಕದಲ್ಲಿ ಡ್ರೆಸ್ಸಿಂಗ್ ಇದೆ, ಮೇಲ್ಗಡೆ ಲಾಫ್ಟ್ ವರ್ಗು, ಕೆಳಗಡೆ ಡ್ರಾಯರ್ ಬಾಕ್ಸ್ ಗಳು ಕೊಟ್ಟಿದ್ದಾರೆ. ಮೇನ್ ನಾವು ಯೋಚನೆ ಮಾಡಬೇಕಾಗಿರೋದು ಈ ಡ್ರಾಯರ್ ಬಾಕ್ಸ್ ಗಳು. ಯಾಕಂದ್ರೆ ಈ ಲಾಫ್ಟ್ ಅಲ್ಲಿ ನಾವು ತುಂಬಾ ಯಾವಾಗ್ಲೂ ರೇರ್ ಆಗಿ ಯೂಸ್ ಮಾಡ್ತೀವಿ ಡ್ರಾಯರ್ ಬಾಕ್ಸ್, ಯಾವಾಗ್ಲೂ ಯೂಸ್ ಮಾಡ್ತೀವಿ. ಚೆನ್ನಾಗಿ ಕಾನ್ಸೆಪ್ಟ್ ಅಲ್ಲಿ ಯೂಸ್ ಮಾಡಿದ್ದಾರೆ. ಇಲ್ಲೂ ಕೂಡ ಅಷ್ಟೇ ವೀಕ್ಷಕರೇ, ಕಿಂಗ್ ಸೈಜ್ ಕಾಟ್ ವಿತ್ ಸ್ಟೋರೇಜ್ ಗೆ ಪ್ರೊವೈಡ್ ಮಾಡಿದ್ದಾರೆ. ಈ ಬ್ಯಾಕ್ ಗ್ರೌಂಡ್ ಅಲ್ಲಿ ಕೂಡ ನಮಗೆ ಇಂಟೀರಿಯರ್ ಡಿಸೈನ್ ತಗೊಂಡಿರುವಂತದ್ದು. ಇನ್ನ ಸೀಲಿಂಗ್ ಅಲ್ಲಿ POP ವರ್ಕ್ ವಿತ್ LED ಲೈಟ್ ವರ್ಕ್ ಕೂಡ ನಮಗೆ ಕಂಪ್ಲೀಟ್ ಮಾಡ್ಕೊಟ್ಟಿದ್ದಾರೆ. ಇನ್ನ ಇದ್ರ ಪಕ್ಕದಲ್ಲಿ ಬರೋದು ನಮಗೆ ಅಟ್ಯಾಚ್ ಬಾತ್ರೂಮ್ ಇದೆ. ಈ ಬೆಡ್ರೂಮ್ ಗೆ ಇದು ತುಂಬಾನೇ ಸ್ಪೇಷಿಯಸ್ ಆಗಿದೆ, ಸೂಪರ್ ಆಗಿದೆ. ಜೊತೆಗೆ ಇದು ರೋಡ್ ಸೈಡ್ ಗೆ ಇರೋದ್ರಿಂದ ಈ ಬೆಡ್ರೂಮ್ ಇಲ್ಲೊಂದು ಸೆಮಿ ಬಾಲ್ಕನಿ. ಆರಾಮಾಗಿ ಒಂದು 3 ಚೇರ್ ಹಾಕೊಂಡು ಕುತ್ಕೋಬಹುದು, ಅಷ್ಟು ಜಾಗ ಇದೆ. ಫ್ಲೋರಿಂಗ್ ಬಂದು ವುಡ್ ಫಿನಿಶಿಂಗ್ ಇರುವಂತಹ ಟೈಲ್ ನ ಯೂಸ್ ಮಾಡಿದ್ದಾರೆ. ಸೇಫ್ಟಿ ವೈಸ್ ಅಲ್ಲಿ, ಇನ್ನ ಲುಕ್ ವೈಸ್ ಅಲ್ಲಿ ಟಫನ್ ಗ್ಲಾಸ್ SS ವರ್ಗು. ಮೇಂಟೆನೆನ್ಸ್ ಗೋಸ್ಕರ ವಾಲ್ಗಳೆಲ್ಲ ನಮಗೆ 2x4 ವಿಟ್ರಫ್ ಟೈಲ್ಸ್. ಡಿಸೈನ್ ವೈಸ್ ಅಲ್ಲಿ ಮೇಲ್ಗಡೆ WPC ವರ್ಕ್ ಕೂಡ ಕಂಪ್ಲೀಟ್ ಮಾಡ್ಕೊಟ್ಟಿರುವಂತದ್ದು. ಚೆನ್ನಾಗಿದೆ. ಅದು ಡ್ರೆಸ್ಸಿಂಗ್ ಏರಿಯಾ. ಡ್ರೆಸ್ಸಿಂಗ್ ಮಿರರ್ ಬ್ಯಾಕ್ ಸೈಡ್ ಎಲ್ಲ ಸ್ಟೋರೇಜ್ ಇದೆ. ರೈಟ್ ಸೈಡ್, ಲೆಫ್ಟ್ ಸೈಡ್, ಕೆಳಗಡೆ ಎಲ್ಲ ನಮಗೆ ಸ್ಟೋರೇಜ್ ಗಳನ್ನ ಕೊಟ್ಟಿರುವಂತದ್ದು. ಮನೆ ವೀಕ್ಷಕರು, ಈಗ 3ನೇ ಫ್ಲೋರ್ ಹೋಗೋಣ. ಚೆನ್ನಾಗಿದೆ, ಮನೆ ಮಾತ್ರ ಅಲ್ಟಿಮೇಟ್ ಆಗಿದೆ. ಬಟ್ ಏನಂದ್ರೆ ಮೆಟ್ರೋಗೆ ತುಂಬಾ ಹತ್ರದಲ್ಲಿ ಇರೋದು ಈ ಮನೆ. ಓಕೆ, ಈಗ 3ನೇ ಫ್ಲೋರ್ ಬಂದ್ರೆ ದೊಡ್ಡ ಬೆಡ್ರೂಮ್ ನೋಡಿ. ಸೇಮ್ ಈ ಪೋರ್ಷನ್ ಫುಲ್ ನಮಗೆ ಇಂಟೀರಿಯರ್ ಡಿಸೈನ್, ವಾರ್ಡ್ರೋಬ್, POP ವರ್ಕ್, LED ಲೈಟ್ ವರ್ಕ್ ಎಲ್ಲ ಕಂಪ್ಲೀಟ್ ಮಾಡಿಕೊಟ್ಟಿದ್ದಾರೆ. ಆಲ್ರೆಡಿ ಒಂದು ಕಿಂಗ್ ಸೈಜ್ ಕಾಟ್ ಕೂಡ ಇದೆ. ಕಾಟ್ ಪಕ್ಕದಲ್ಲಿ ನಮಗೆ ಸ್ಟಡಿ ಟೇಬಲ್ ಕೊಟ್ಟಿದ್ದಾರೆ. ವರ್ಕ್ ಫ್ರಮ್ ಹೋಮ್ ಏನಾದ್ರು ಇದ್ರೆ ಅವ್ರಿಗೆ ಈ ರೂಮು ಮಾಡಿಸಿದನ್ಬೋದು. ಇಲ್ಲಿ ವರ್ಕ್ ಮಾಡ್ಕೊಬೋದು, ಇಲ್ಲಿ ರೆಸ್ಟ್ ಮಾಡ್ಬೋದು. ಈ ಪೋರ್ಷನ್ ಅಲ್ಲೂ ಕೂಡ ಅಷ್ಟೇ ಫುಲ್ಲು ನಮಗೆ ಇಂಟೀರಿಯರ್ ಡಿಸೈನ್ ಮಾಡ್ಕೊಟ್ಟಿರೋ ಇತ್ತು ಸ್ಟೋರೇಜ್. ಅಲ್ಲೂ ಕೂಡ ನಾವೇನಾದ್ರು ಒಂದು ಸೋಫಾ ಹಾಕೊಂಡ್ರೆ ಕ್ಲೀನ್ ಆಗಿ ಕುತ್ಕೊಳ್ಳೋ ತರ ಒಂದು ಮಾಡ್ಕೊಬೋದು. ಇಲ್ಲ ಒಂದು ಸೆಮಿ ಹೋಮ್ ಥಿಯೇಟರ್ ತರ ನಾವು ಇದನ್ನ ಕ್ರಿಯೇಟ್ ಮಾಡ್ಕೊಳ್ತೀವಿ ಅಂದ್ರೆ ಈ ಪೋರ್ಷನ್ ಫುಲ್ಲು ನಾವು ಒಂದು ಪ್ರೊಜೆಕ್ಟರ್ ತಗೊಂಡು ಪ್ರೊಜೆಕ್ಟರ್ ಸ್ಕ್ರೀನ್ ಹಾಕೊಂಡು ಈ ಪೋರ್ಷನ್ ಪ್ರೊಜೆಕ್ಟರ್ ಹಾಕೊಂಡ್ರೆ ಆರಾಮಾಗಿ ಒಂದು ಸೆಮಿ ಹೋಮ್ ಥಿಯೇಟರ್ ಕೂಡ ನಾವು ಮಾಡ್ಕೊಬೋದು. ಇದು ಪಕ್ಕದಲ್ಲಿ ಬರುತ್ತೆ ನಮಗೆ ಅಟ್ಯಾಚ್ ಬಾತ್ರೂಮ್. ಇದು
ಬಾತ್ರೂಮ್ ಸೈಜ್ ಮಾತ್ರ ನೋಡ್ಕೊಳ್ಳಿ, ಮೆಟೀರಿಯಲ್ಲು ಪ್ರಾಡಕ್ಟ್ ಎಲ್ಲ ಒಂದೇ. ಎಲ್ಲ ಬಾತ್ರೂಮ್ಗಳಿಗೂ ಏನು ಮಾಡಿದಾರಲ್ಲ ಸೇಮ್ ಆಸ್ ಇಟ್ ಇಸ್. ಬಟ್ ತುಂಬ ದೊಡ್ಡದಾಗಿ ಬಂದಿದೆ ಈ ಬೆಡ್ರೂಮು. ವಿತ್ ಟಿವಿ ಯೂನಿಟ್ ಕೂಡ ನಮಗೆ ಪ್ರೊವೈಡ್ ಮಾಡಿದ್ದಾರೆ. ಇದ್ರ ಪಕ್ಕದಲ್ಲಿ ಬರೋದು ನಮಗೆ ಸಿಟ್ಟಿಂಗ್ ಏರಿಯಾ. ವುಡ್ ಫಿನಿಶಿಂಗ್ ಇರುವಂತಹ ಟೈಲು ಫ್ಲೋರಿಂಗ್ ಹೋಗಿ ಯೂಸ್ ಮಾಡಿದ್ದಾರೆ. ಆರಾಮಾಗಿ ಜಿಮ್ ರೂಮು, ಹೋಮ್ ಥಿಯೇಟರ್ ರೂಮು, ಗೆಸ್ಟ್ ರೂಮು ಏನು ಬೇಕಾದರೂ ಈ ರೂಮ್ನ ನಾವು ಕನ್ವರ್ಟ್ ಮಾಡ್ಬೋದು. ಈ ಪೋರ್ಷನ್ ಅಲ್ಲಿ ಸೇಫ್ಟಿ ವೈಸ್ ಇಲ್ಲಿ ಗ್ರಿಲ್ ಕೊಟ್ಟಿದ್ದಾರೆ, ಹಾಗೆ UPVC ವಿಂಡೋ ಕೂಡ ನಮಗೆ ಕೊಟ್ಟಿರುವಂಥದ್ದು. ಇನ್ ಕೇಸ್ ಏನಾದರೂ ವಾಷಿಂಗ್ ಮಿಷಿನ್ ಇಲ್ಲಿ ಯೂಸ್ ಮಾಡ್ತೀವಿ ಅಂದ್ರೆ ಇನ್ಲೈಟ್ ಔಟ್ಲೈಟ್ ಪಾಯಿಂಟ್ ಕೂಡ ವ್ಯವಸ್ಥೆ ಮಾಡ್ಕೊಟ್ಟಿದ್ದಾರೆ. ಇಲ್ಲ ನಾವು ಮೇಲೆ ಟೆರೆಸ್ ಅಲ್ಲಿ ಕೂಡ ನಾವು ಯೂಸ್ ಮಾಡ್ತೀವಿ ಅಂದ್ರೆ ಮಾಡ್ಕೋಬಹುದು, ಅಷ್ಟು ಜಾಗ ಇಲ್ಲಿದೆ. ಇನ್ನು ಸೀಲಿಂಗ್ ಅಲ್ಲಿ POP ವರ್ಕು ವಿತ್ LED ವರ್ಕು ಕೂಡ ನಮಗೆ ಕಂಪ್ಲೀಟ್ ಮಾಡ್ಕೊಟ್ಟಿದ್ದಾರೆ. ಚೆನ್ನಾಗಿದೆ, ತುಂಬಾ ಸ್ಪೇಷಿಯಸ್ ಆಗಿ ನಮಗೆ ಬಂದಿರುವಂತದ್ದು. ಬನ್ನಿ ವೀಕ್ಷಕರೀಗ ಟೆರೆಸ್ಗೆ ಹೋಗೋಣ. ಇನ್ನ ಟೆರೆಸ್ಗೆ ಹೋಗ್ಬೇಕಾದ್ರೆ ಫುಲ್ಲು ಬ್ರೈಟ್ ಆಗಿ ಬರುತ್ತೆ ಈ ಫ್ಲೋರಿಂಗು. ಯಾಕಂದ್ರೆ ಮೇಲ್ಗಡೆ ಸ್ಕೈಲೈಟು, ಇದು ಗ್ರಿಲ್ ವರ್ಕು, ಇದು ಟಫನ್ ಗ್ಲಾಸ್ ವರ್ಕು ಕೊಟ್ಟು ನಮಗೆ ಕಂಪ್ಲೀಟ್ ಮಾಡಿಕೊಟ್ಟಿದ್ದಾರೆ. ಇನ್ನು ಸೇಫ್ಟಿ ವೈಸ್ ಅಲ್ಲಿ ಹೆವಿ ಗೇಜ್ ಅಲ್ಲಿ ಇರುವಂತಹ ಗ್ರಿಲ್ ವರ್ಕ್ ಇದೆ. ಎಂಟ್ರಿ ಆದ್ರೆ ಈ ಫ್ಲೋರಿಂಗ್ ಅಲ್ಲಿ ನಮಗೆ ಡ್ಯಾಂಡ್ರಫ್ ಹೊಡೆದಿದ್ದಾರೆ. ಮ್ಯಾನ್ಯಲಾಗಿ ಬಟ್ಟೆ ಹೋಗೋದಕ್ಕೆ ಈ ಪೋರ್ಷನ್ ಅಲ್ಲಿ ಪ್ರೊವೈಡ್ ಮಾಡಿರೋಂಥದ್ದು. ಮೇಲ್ಗಡೆ 2 ಸಿಂಟೆಕ್ ಟ್ಯಾಂಕ್ ಇದೆ. ಈ ಸ್ಪೇಸ್ ಏನಿದೆ ಟ್ಯಾಂಕ್ ರೂಮ್ ಕೆಳಗಡೆ, ಇದು ಬಂದು ನಮಗೆ ಇಲ್ಲೂ ವಾಷಿಂಗ್ ಮಿಷಿನ್ ಏರಿಯಾಗೆ ಕೊಟ್ಟಿರುವಂತಹ ಜಾಗ ಇದೆ. ಯಾಕಂದ್ರೆ ಕೆಳಗಡೆ ಅಲ್ಲಿ ಒಂದು ಮಲ್ಟಿಪರ್ಪಸ್ ರೂಮ್ ಇದೆಯಲ್ಲ, ಅಲ್ಲೂ ಸ್ಪೇಸ್ ಇದೆ, ಇಲ್ಲೂ ಕೂಡ ನಮಗೆ ಜಾಗ ಇದೆ. ಇನ್ನು ಬಟ್ಟೆ ಹಾರಗೊಳ್ಳೋದಕ್ಕೆ ಈ ಪೋರ್ಷನ್ ಅಲ್ಲಿ 2 ಟ್ಯಾಂಕ್ಗಳನ್ನ ಕೊಟ್ಟಿರುವಂಥದ್ದು. ನೋಡಿ, ಈ ಟೆರೇಸ್ ಇಂದ ನಾವು ನಿಂತ್ಕೊಂಡು ನೋಡಿದ್ರೆ ನಮಗೆ 2 ಮೆಟ್ರೋ ಸ್ಟೇಷನ್ಗಳು ಕಾಣಿಸುತ್ತೆ. ಅಲ್ಲಿ ಕಾಣಿಸ್ತಿದೆಯಲ್ಲ ಮೆಟ್ರೋ ಸ್ಟೇಷನ್ನು, ಅದು ಒಂದು ವಾಜರಹಳ್ಳಿ ಮೆಟ್ರೋ ಸ್ಟೇಷನ್ನು. ಹಿಂಗೆ ಲೆಫ್ಟಿಗೆ ಪ್ಯಾನ್ ಮಾಡಿದ್ರೆ ಇಲ್ಲೊಂದು ಮೆಟ್ರೋ ಸ್ಟೇಷನ್ ಕಾಣಿಸುತ್ತಲ್ಲ, ಇದು ಬಂದು ನಮಗೆ ತಾಲ್ಗಟ್ಪುರ ಮೆಟ್ರೋ ಸ್ಟೇಷನ್ನು. ಒಂದು ಬಿಲ್ಡಿಂಗ್ ಮೇಲೆ ನಿಂತ್ಕೊಂಡ್ರೆ 2 ಮೆಟ್ರೋ ಸ್ಟೇಷನ್ಗಳು ವ್ಯೂ ಮಾಡ್ಬೋದು. ಅಷ್ಟು ಹತ್ರದಲ್ಲಿ ನಮಗೆ, ಅಂದರೆ ಮೆಟ್ರೋ ಸ್ಟೇಷನ್ ಹತ್ರದಲ್ಲಿ ಈ ಪ್ರಾಪರ್ಟಿ ಇದೆ. ರೋಡ್ ಬಿಡ್ತು ಚೆನ್ನಾಗಿದೆ. ನಾರ್ತ್ ಬಿಲ್ಡಿಂಗು, ಈಸ್ಟ್ ಡೋರು, ವಾಸ್ತುನ ಮೇಂಟೈನ್ ಮಾಡಿದ್ದಾರೆ. ಇಟಾಲಿಯನ್ ಮಾರ್ಬಲ್ ಅಲ್ಲಿ ಕಟ್ಟಿರುವಂತಹ ಲಕ್ಸುರಿ ಇಂಡಿಪೆಂಡೆಂಟ್ ಮನೆ ಈ ಮನೆ. ಬ್ಯೂಟಿಫುಲ್ ಆಗಿದೆ ಮನೆ. ಈ ಮನೆ ಬಗ್ಗೆ ಪೂರ್ತಿ ಡೀಟೇಲ್ಸು ವಿತ್ ಪ್ರೈಸ್ ಎಲ್ಲ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಮೆನ್ಷನ್ ಮಾಡಿರ್ತೀನಿ. ಈ ವಿಡಿಯೋ ನೋಡೋಕ್ಕೂ ಮುಂಚೆ ಡಿಸ್ಕ್ರಿಪ್ಷನ್ ನೋಡಿ. ಈ ಪ್ರೈಸ್ ಏನಾದರೂ ನಿಮ್ಮ ಬಜೆಟ್ಗೆ ಏನಾದರೂ ವರ್ತು ಅನ್ಸಿದ್ರೆ ಈ ಮನೆನ ಪೂರ್ತಿಯಾಗಿ ವಿಡಿಯೋದಲ್ಲಿ ನೋಡಿ. ಮನೆನ ವಿಸಿಟಿಂಗ್ ಮಾಡಬೇಕು ಅಂದರೆ ರೈಟ್ ಸೈಡಲ್ಲಿ ನನ್ನ VC ಪ್ರಾಪರ್ಟಿ ನಂಬರ್ನ ಮೆನ್ಷನ್ ಮಾಡಿರ್ತೀನಿ. ಆ ನಂಬರ್ಗೆ ನೀವು ಕಾಲ್ ಕೂಡ ಮಾಡ್ಬೋದು, ಟೆಕ್ಸ್ಟ್ ಆನ್ಸರ್ ಮಾಡ್ಬೋದು. ಹಾಗೆ ನಿಮ್ಮ ಪ್ರಾಪರ್ಟಿಗಳನ್ನ ಏನಾದರೂ ಸೇಲ್ ಮಾಡಬೇಕು, ನಿಮ್ಮವ್ರಿಗೆ ಏನಾದರೂ ಪ್ರಾಪರ್ಟಿಗಳು ಬೇಕು, ಇಲ್ಲ ಅವ್ರ ಪ್ರಾಪರ್ಟಿಗಳನ್ನ ಸೇಲ್ ಮಾಡಬೇಕು ಅಂದರೆ ನನ್ನ VC ಪ್ರಾಪರ್ಟಿ ನಂಬರ್ಗೆ ಸಂಪರ್ಕಿಸಿ ಅಂತ ಹೇಳ್ತಾ, ಇದುವರೆಗೂ ಇನ್ನ ನನ್ನ VC ಪ್ರಾಪರ್ಟಿ ವಿಡಿಯೋ ನೋಡೋರು ಇನ್ನ ಸಬ್ಸ್ಕ್ರೈಬ್ ಮತ್ತೆ ಫಾಲೋ ಮಾಡಿಲ್ಲ ಅಂದ್ರೆ ದಯವಿಟ್ಟು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಇನ್ಸ್ಟಾ ಪೇಜ್ ಅಂಡ್ ಫೇಸ್ಬುಕ್ ಪೇಜ್ನ ಫಾಲೋ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇಲ್ಲಿಗೆ ಈ ಪ್ರಾಪರ್ಟಿ ವಿಡಿಯೋನ ನಾನು ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.